ಪ್ರೌಢದೇವರಾಯ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿನ ಬೆಳಗ್ಗೆ ಕಲ್ಯಾಣೋತ್ಸವ ಆಗಿದೆ. ಈಗ ಮುತ್ತಿನ ಪಲ್ಲಕ್ಕಿಯಲ್ಲಿ ಪಂಪ ವಿರೂಪಾಕ್ಷೇಶ್ವರ ಮತ್ತು ಹಂಪಮ್ಮನ ಮೆರವಣಿಗೆಯನ್ನ ಹಿರೇಜಂತಲಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮುಖಾಂತರ ಮತ್ತೆ ವಾಪಸ್ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಪಂಪ ವಿರೂಪಾಕ್ಷೇಶ್ವರ ನಮ್ಮ ಹಿರೇಜಂತಗಳು ಮತ್ತು ವಿರುಪಾಪುರ ಮತ್ತು ಗಂಗಾವತಿ ನಗರದ ಸಮಸ್ತ ಜನತೆಗೂ ಸಹಿತ ಆಶೀರ್ವದಿಸಲಿ. ಹಾಗೆಯೇ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಮೊದಲುವ ವೆಚ್ಚವನ್ನ ಹಿರೇಜಂತಗಳಿಗೆ ಅವರು ಕೊಡ್ತಾ ಬಂದಿದ್ದಾರೆ. ಹಾಗೆಯೇ ಈ ಹಿಂದೆ ಸೇವೆಯನ್ನು ಮಾಡ್ತಾ ಇದ್ದು ಹಾಗೆ ಈಗ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಪ್ರತಿ ವರ್ಷದಂತೆ ಹಿರೇಜಂತಲಿನಲ್ಲಿ ನಮ್ಮ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಸ್ವಾಮಿಯ ಜಾತ್ರೆ, ಈ ಜಾತ್ರೆಯ ಅಂಗವಾಗಿ ಪ್ರತಿಯೊಬ್ಬರು ಹಿಂದೂ ಮತ್ತು ಮುಸ್ಲಿಂ ಜಾತಿ ಭೇದ ಇಲ್ಲದೇ ಈ ಒಂದು ಜಾತ್ರೆಯನ್ನ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆಲ್ಲ ನಮ್ಮ ಹಿರೇಜಂತಿಗಲ್ ಗ್ರಾಮದ ಎಲ್ಲ ಜನರು, ನಮ್ಮ ರಾಘವೇಂದ್ರ ಶೆಟ್ಟರ್ ಅವರು, ನಮ್ಮ ಪರಮೇಶಪ್ಪ ಅವರು ಮತ್ತು ನಮ್ಮ ನಾಗರಾಜ್ ಅವರು, ಎಲ್ಲರೂ ಇನ್ನೂ ಅನೇಕರು ನಮ್ಮ ಜನತೆಗಳ ಮುಖಂಡರೆಲ್ಲರೂ ಕೂಡಿಕೊಂಡು ಈ ಒಂದು ಭವ್ಯ ಮೆರವಣಿಗೆಯೊಂದಿಗೆ ಈ ದಿನ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಒಂದು ಜಾಗೃತಿ ದೇವರು. ಈ ನಾವು ಯಾವ ಜಾತಿಯಲ್ಲಿ ನಡ್ಕಂಡ ಪಡ್ಕಂಡ ಅಂತಕ್ಕಂಥ ಭಾವನೆ ಇದೆ. ಈ ಪಂಪ ವಿರೂಪಾಕ್ಷೇಶ್ವರನ ಒಂದು ನಾವು ಭಕ್ತಿಪೂರ್ವಕವಾಗಿ ನಾವು ಭಕ್ತಿಯಿಂದ ನಾವು ಪೂಜೆ ಮಾಡೋದ್ರಿಂದ, ಪ್ರಾರ್ಥಿಸುವುದರಿಂದ ಪಂಪ ವಿರೂಪಾಕ್ಷೇಶ್ವರನು ನಾವು ಎಲ್ಲಾ ರೀತಿಯೂ ನಮ್ಮ ಗಂಗಾವತಿ, ಹಿರೇಜಂತಿಗಲ್, ವೀರಪ್ಪಾಪುರ ನಾಗರಿಕರು ಎಲ್ಲರಿಗೂ ಒಂದು ಅನನ್ಯ ಒಂದು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಮತ್ತು ಸಕಲ ಸಮೃದ್ಧಿಯನ್ನು ಕೊಟ್ಟು ಈ ಒಂದು ಗಂಗಾವತಿಯ ಹೆಚ್ಚಿನ ಬೆಳವಣಿಗೆಗೆ ನಮಗೆ ಆಶೀರ್ವಾದ ಮಾಡ್ತಾರೆ. ಆ ದಿಶೆಯಲ್ಲಿ ನಾವು ಈ ಶ್ರೀ ಪಂಪ ವಿರೂಪಾಕ್ಷೇಶ್ವರ ಜಾತ್ರೆಯನ್ನು ಏನಿದೆ ನಾಡಿದೆ ನಾವೆಲ್ಲರೂ ಗಂಗಾವತಿ, ವೀರಪ್ಪಾಪುರ ಜನತೆಗಳಿನ ಎಲ್ಲ ಸದ್ಭಕ್ತರು ಬಂದು ಈ ಒಂದು ಜಾತ್ರೆಯಲ್ಲಿ ನಾವು ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ವಿನಯಪೂರ್ವಕವಾಗಿ ನಮ್ಮ ಗಂಗಾವತಿ, ವೀರಪ್ಪಾಪುರ ಮತ್ತು ಹಿರೇಜಂತಿಗಳಿಗೆ ಅಣ್ಣ ತಮ್ಮಂದರಿಗೆ ಕೇಳಿಕೊಳ್ಳುತ್ತೇನೆ. ಸುಪ್ರಸಿದ್ಧ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಏನು ನಮ್ಮ ಪಂಪ ವಿರೂಪಾಕ್ಷೇಶ್ವರ ಯುವ ವೇದಿಕೆ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸದ್ಭಕ್ತರು ಎಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಅಂದ್ರೆ ಬೆಳಗಿನ ಜಾವ ಪಂಪ ವಿರೂಪಾಕ್ಷೇಶ್ವರ ಮತ್ತು ಪಾರ್ವತಿ ದೇವಿಯ ಮಾಂಗಲ್ಯೋತ್ಸವ ಆಗಿರ್ತದೆ. ಹಾಗಾಗಿ ಹಿಂದಿನ ಕಾಲದಲ್ಲಿ ಗರುಡೋತ್ಸವ ಅಂತ ಇದು ಏನು ಗರುಡೋತ್ಸವ ಅಂತೇಳಿ ಪುರ ಪ್ರವೇಶ ಮಾಡಿ ಇದೆಲ್ಲ ಪುರ ತಿಳ್ಕೊಂಡ್ ಬರ್ತಾ ಇದ್ರು. ಆದ್ರೆ ನಾವೊಂದು 16 ವರ್ಷದಿಂದ ನಮ್ಮ ರಾಘವೇಂದ್ರ ಶೆಟ್ಟರ್ ಒಂದು ಏನ್ ಟೀಮ್ ಇದೆ ಎಲ್ಲರೂ ಬಂದ್ರು, ಅವ್ರಿಗೆ ದೊಡ್ಡವರು ಬಂದ್ರು, ಸಣ್ಣವರು ಬಂದ್ರು, ಎಲ್ಲರೂ ಕಲ್ತು ಒಂದು ಅದು ಅಭೂತಪೂರ್ವವಾದಂತ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಂತ ಬರ್ತಾ ಇದೀವಿ. ಅದು ಮುತ್ತಿನ ಪಲ್ಲಕ್ಕಿಯಲ್ಲಿ ಪಂಪ ವಿರೂಪಾಕ್ಷೇಶ್ವರರ ಒಂದು ನಂದಿ ಉತ್ಸವ ಜೊತೆಯಲ್ಲಿ ನಂದಿ ಉತ್ಸವ ಮೆರವಣಿಗೆಯನ್ನ ನಾವು ಇಡೀ ಈ ಪುರವನ್ನ ರೌಂಡ್ ಹಾಕೊಂಡ್ ಬರೋ ಪ್ರದಕ್ಷಿಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಸ್ತಾ ಇದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಬಾಂಧವರು ಒಂದು ಸದ್ಭಾವನಾ ಒಂದು ಭಕ್ತಿ ಪೂರ್ವಕವಾಗಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಂತ ಬರ್ತಾ ಇದ್ದಾರೆ. ಇವತ್ತಿನ ದಿನದಲ್ಲಿ ಹೇಳ್ಬೇಕು ಅಂತಂದ್ರೆ ನಾವೊಂದು 16 ವರ್ಷದಿಂದ ರಾಘವೇಂದ್ರ ಶೆಟ್ಟಿ ಅವರ ಸಮಕ್ಷಮದಲ್ಲಿ ಮತ್ತು ಈ ನಮ್ಮ ಹಿರಿಯರ ಸಮಕ್ಷಮದಲ್ಲಿ ನಾವೆಲ್ಲರೂ ಈ ಜಾತ್ರಾ ಮಹೋತ್ಸವನ್ನ ಹಿರಿಜಂತಿಗಲ್ ಉತ್ಸವ ಅಂತೇಳಿ ಜಾತ್ರೆ ಮಾಡ್ತಾ ಇದೀವಿ. ನಾಳೆ ಇವತ್ತೇನು 23ನೇ ತಾರೀಕಿಗೆ ಮಾಂಗಲ್ಯೋತ್ಸವ ಮತ್ತು ಮುತ್ತಿನ ಪಲ್ಲಕ್ಕಿ ಉತ್ಸವ ಜರುಗ್ತಾ ಇದೆ. ಅದಾದ ನಂತರ 25ನೇ ತಾರೀಕಿಗೆ ಒಂದು ರಥೋತ್ಸವ ಮತ್ತು ಮಹಾರಥೋತ್ಸವ 5 ಗಂಟೆಗೆ ಮಹಾರಥೋತ್ಸವ ಜರುಗ್ತಾ ಇದೆ. ಜೊತೆಗೆ ಅದಾದ ನಂತರ 26, 27, 28 3 ದಿನ ಈ ಹಿರೇಜಂತಿಗಲ್ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಜೊತೆಗೆ 25ನೇ ತಾರೀಕಿನ ದಿನ ಸನ್ಮಾನ್ಯ ಶ್ರೀ ಎಚ್.ಜಿ. ರಾಮಲೂತನೆ ಅವರು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಅದಾದ ನಂತರ ನಮ್ಮ ರಾಘವೇಂದ್ರ ಶೆಟ್ಟರ್ ಟೀಮು 26ನೇ ತಾರೀಕಿಗೆ ಅವ್ರ ಟೀಮು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಅದಾದ ನಂತರ 27ನೇ ತಾರೀಕಿಗೆ ನಮ್ಮ ನಾಗರಾಜಣ್ಣ ಗಾಣಿಗೆ ಸಮಾಜ ಜೊತೆಗೆ ಎಲ್ಲ ಹಿರಿಯರು ಕಲ್ತು ಆವತ್ತಿನ ದಿನ ಒಂದು ದಾಸೋಹ ಕಾರ್ಯಕ್ರಮ ಮಾಡ್ತಾ ಇದ್ರೆ. 3 ದಿವಸ ಅನ್ನದಾಸೋಹ ಕಾರ್ಯಕ್ರಮ ಇರ್ತದೆ. ಜೊತೆಗೆ ಈ 3 ದಿವಸ ಹಂಪಿ ಹಿರೇಜಂತಿಗಲ್ ಉತ್ಸವ ಅಂದ್ರೆ ಆನೆಗೊಂದು ಉತ್ಸವ, ಹಂಪಿ ಉತ್ಸವ, ಅದೇ ತರನೇ ನಮ್ದು ಹಿರೇಜಂತಿಗಲ್ ಉತ್ಸವ ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ 16 ವರ್ಷದಿಂದ.
ಎಲ್ಲರೂ ಸಹಕಾರ ನೀಡಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಗಂಗಾವತಿಯರು ವಿರುಪಾಪುರದವರು ಜಂತಲ್ ಅಂತಲ್ಲ, ಇಡೀ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಸಮಸ್ತ ನಾಗರಿಕರ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ.